ನಮಸ್ತೆ ವೀಕ್ಷಕರೇ, ಮೆಲ್ಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ದೆಹಲಿಗೂ ಕೂಡ ನಮ್ಮ ನಂದಿನಿ ಹಾಲು ಕಾಲಿಡ್ತಾ ಇದೆ. ವೀಕ್ಷಕರೇ, ಮೊನ್ನೆಯಷ್ಟೇ ಪ್ರತಿಷ್ಠಿತ ದೇವಾಲಯವಾದ ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ನಮ್ಮ ನಂದಿನಿ ತುಪ್ಪ ಹೋಗ್ತಾ ಇತ್ತು. ಮುಂಚೆ ಇದ್ದಂತಹ ಆಡಳಿತ ಪಕ್ಷ ನಂದಿನಿ ತುಪ್ಪವನ್ನು ತರಿಸ್ಕೊಳ್ತಿದ್ರು. ಅದಾದ ನಂತರ ಬಂದಂತಹ ಆಡಳಿತ ಪಕ್ಷ ನಿಮ್ಮ ನಂದಿನಿ ತುಪ್ಪ ನಮ್ಮ ರಾಜ್ಯಕ್ಕೆ ಬೇಡ ಅನ್ನೋ ರೀತಿಯಾಗಿ ಅಗ್ರಿಮೆಂಟ್ನ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ರು. ತದನಂತರ ಬಂದಂತಹ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಏನಿತ್ತು ಅದು ಇಲ್ಲ, ನಮಗೆ ನಂದಿನಿ ತುಪ್ಪನೇ ಬೇಕು ಅಂತ ತರಿಸ್ಕೊಳ್ತಾ ಇದ್ದಾರೆ ಕೂಡ. ಈಗಲೂ ಅಗ್ರಿಮೆಂಟ್ ಆಗಿದೆ, ಅಲ್ಲಿಗೂ ಕೂಡ ನಮ್ಮ ನಂದಿನಿ ತುಪ್ಪ ಹೋಗ್ತಾ ಇದೆ. ಇದಾದ ನಂತರ ಈಗ ದೆಹಲಿಗೆ ನಮ್ಮ ನಂದಿನಿ ಹಾಲು ತಲುಪ್ತಾ ಇದೆ. ಇದು ಒಂದು ರೀತಿಯಾದಂತಹ ಹೆಮ್ಮೆ ಪಡುವಂತಹ ವಿಚಾರ ಅಂತಲೇ ಹೇಳ್ಬೋದು. ವಿವಿಧ ಶ್ರೇಣಿ ಹಾಲು ಬಿಡುಗಡೆ ಮಾಡಿದ್ದಾರೆ ನಮ್ಮ CM ಸಿದ್ದರಾಮಯ್ಯ ಅವರು. ಸುಮಾರು 2500 ಕಿಲೋಮೀಟ್ರ್ ಹಾಲು ಸರಬರಾಜು ಮಾಡಬೇಕಾಗುತ್ತೆ ನಮ್ಮ ರಾಜ್ಯದಿಂದ ಅಲ್ಲಿಗೆ. ಸೊ ಇದ್ರ ಬಗ್ಗೆ ಇದಕ್ಕೆ ಏನೇನು ಸೌಕರ್ಯ ಬೇಕೋ ಅದೆಲ್ಲದನ್ನು ಕೂಡ ಮಾಡ್ತೀವಿ ನಾವು ಅನ್ನೋದು ವಿಚಾರವಾಗಿ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡಿದ್ದಾರೆ. ಒಂದು ರೀತಿ ನಮ್ಮ ನಂದಿನಿ ಹಾಲಿನ ಬಗ್ಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಎಲ್ಲ ಭಾಗಗಳಿಗೂ ತಲುಪ್ತಾ ಇದೆ ನಮ್ಮ ರಾಜ್ಯದಿಂದ. ಒಂದು ರೀತಿ ಇದನ್ನು ಖುಷಿ ಪಡೋಣ. ಇನ್ನು ನೆಕ್ಸ್ಟ್ ಅಂತ ನೋಡೋದಾದರೆ ವೀಕ್ಷಕರೇ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಮರ ಸಾರಿರುವಂತಹ ಲೋಕಾಯುಕ್ತ ಪೊಲೀಸರು ರಾಜ್ಯದ 4 ಅಧಿಕಾರಿಗಳ ಸೇರಿದಂತೆ ಸುಮಾರು 22 ಸ್ಥಳಗಳಲ್ಲಿ ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 1.85 ಕೋಟಿ ಇರುವಷ್ಟು ಚಿನ್ನಾಭರಣಗಳು ಕೂಡ ಸಿಕ್ಕಿದೆ. ಯಾವ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮಾಡಿದೆ ಅಂತ ನೋಡೋದಾದರೆ NK ತಿಪ್ಪಸ್ವಾಮಿ, K ಮೋಹನ್, ಮಹೇಶ್ ಹಾಗೂ MC ಕೃಷ್ಣವೇಣಿ 4 ಜನ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಈ ಒಂದು ಅಧಿಕಾರಿಗಳ ಕೆಲಸನೇ ಇಷ್ಟು ಅನಿಸುತ್ತೆ. ಮೇ ಬಿ ಭ್ರಷ್ಟಾಚಾರ ಮಾಡೋದು. ಒಂದು ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋದು, ಲಂಚ ತಗೊಳ್ಳೋದು, ನಮ್ಮ ಆಸ್ತಿನ ಯಾರು ಹೇಗಾದರೂ ಆಗಲಿ ನಾವು ನಮ್ಮ ಆಸ್ತಿನ ಹೆಚ್ಚು ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ನಾವು ಚೆನ್ನಾಗಿದ್ರೆ ಸಾಕು. ಯಾರು ತಲೆ ಹೊಡೆದಾದರೂ ತಂದು ಕೊಡಲಿ, ನಮಗೆ ಲಂಚ ಬೇಕು. ಈ ರೀತಿಯಾಗಿ ಮಾಡಿದ್ದಾರೆ. ಇವರೇ ಮಾಡಿದಾರ ಅಂತ ನಾನು ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಮಾಡ್ತಾ ಇರೋದು ಅದೇ ಕೆಲಸನೇ. ಇಲ್ಲಾಂದ್ರೆ ಮತ್ತು ಇವರಿಗೆ ಇಷ್ಟೊಂದು ಆಸ್ತಿಯನ್ನು ಹೇಗೆ ಅವರು ಸಂಪಾದನೆ ಮಾಡ್ತಾರೆ? ಅವ್ರಿಗೆ ಬರುವಂತಹ ಸಂಬಳ, ತಿಂಗಳಿಗೆ ಬರುವಂಥ ಸಂಬಳ ಎಷ್ಟು, ಮತ್ತು ಅವ್ರು ಇರುವಂತಹ ಆಸ್ತಿಗಳೆಷ್ಟು? ಇವತ್ತು ಒಂದು ಬಿಲ್ಡಿಂಗ್ ಅಲ್ಲಿದ್ದರೆ ನಾಳೆ 50 ಬಿಲ್ಡಿಂಗ್ ಆಗಿರುತ್ತೆ ಅವ್ರದ್ದು. ಈ ರೀತಿ ಭ್ರಷ್ಟಾಚಾರ ಮಾಡ್ತಾನೆ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಇವರೆಲ್ಲ ಈ ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಏನು ಗಳಿಕೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಹೆಚ್ಚಿನ ಆಸ್ತಿ, ಅಂದರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಆಗಿರುತ್ತೆ. ಅದನ್ನೆಲ್ಲವೂ ಕೂಡ ಲೋಕಾಯುಕ್ತ ಈಗ ಅಕ್ರಮ ಮಾಡಿಕೊಂಡಿದೆ. ಅದರಲ್ಲೂ ಈ MC ಕೃಷ್ಣವೇಣಿ ಒಂದು ಹೆಣ್ಣು, ಈಕೆ ಇವರ ಈ 4 ಜನದಲ್ಲಿ ಮೋಹನ್ ಆಗಿರಬಹುದು, ಮಹೇಶ್, ತಿಪ್ಪೇಸ್ವಾಮಿ ಮತ್ತು ಈ ಕೃಷ್ಣವೇಣಿ 4 ಜನಗಳ ಆಸ್ತಿಯನ್ನು ನೋಡ್ತಾ ಇದ್ದರೆ ಈ ಹೆಣ್ಣು ಏನಿದ್ದಾರೆ MC ಕೃಷ್ಣವೇಣಿ, ಇವರ ಒಂದು ಆಸ್ತಿ ಗಳಿಕೆನೇ ಜಾಸ್ತಿ ಇದೆ. ಇವರು ಭ್ರಷ್ಟಾಚಾರದ ಆರೋಪದಲ್ಲಿ ಏನು ಇದ್ದಾರೆ. ಯಲಹಂಕದಲ್ಲಿ ಒಂದು ಫ್ಲ್ಯಾಟು, 3 ನಿವೇಶನಗಳು, ನಿರ್ಮಾಣ ಹಂತದಲ್ಲಿರುವಂತಹ ಒಂದು ವಾಣಿಜ್ಯ ಸಂಕೀರ್ಣ, 26 ಎಕರೆ ಕೃಷಿ ಜಮೀನು, ಹೀಗೆ 10.41 ಕೋಟಿ ಸ್ಥಿರಾಸ್ತಿ ಕೂಡ ಲಭ್ಯವಾಗಿದೆ. ಇನ್ನು ಈಕೆ ಬಳಿ ಇದ್ದಂತಹ ಈ ಚಿನ್ನಾಭರಣ ಏನಿದೆ, ಈಗ ಆಲ್ಮೋಸ್ಟ್ 4 ಜನದಿಂದ ಈ ಚಿನ್ನಾಭರಣ ಏನು ಗಳಿಕೆ ಮಾಡ್ಕೊಂಡಿದ್ದಾರೆ ಇವರೆಲ್ಲ, ಇದನ್ನು ತೂಗಾಕೋಕೆ ಅಂತಲೇ ದೊಡ್ಡ ಮಿಷಿನ್ಗಳೇ ತರಿಸಿದ್ದಾರಂತೆ ಅಧಿಕಾರಿಗಳು. ಇಷ್ಟು ಅಕ್ರಮಗಳು, ಭ್ರಷ್ಟಾಚಾರಗಳು ನಡೀತಾನೆ ಇದೆ. ಎಷ್ಟೋ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದೆ. ಲೋಕಾಯುಕ್ತರು ಹಲವಾರು ಕಡೆ ದಾಳಿ ಮಾಡ್ತಾನೆ ಇದ್ರೆ, ಆದರೂ ಸಹ ನಮ್ಮಲ್ಲಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಆದಾಯಕ್ಕಿಂತ ಯಾಕೆ ನಮಗೆ ಹೆಚ್ಚಬೇಕು? ಈ ಭಗವಂತ ಏನೋ ಇಷ್ಟು ಕೊಟ್ಟಿದ್ದಾನೆ, ಅದರಲ್ಲಿ ಚೆನ್ನಾಗಿರೋಣ, ನಾವು ಜನ ಸೇವೆ ಮಾಡೋಣ, ಬಡವ್ರಿಗೆ ಯಾರು ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ ಅವ್ರಿಗೆ ಏನು ಬೇಕು ಅದನ್ನು ಸಹಾಯ ಮಾಡೋಣ ಅನ್ನೋದಿಲ್ಲ. ಯಾರೇನಾದರೂ ಆಗಿರಲಿ ಲಂಚ ಲಂಚ ಲಂಚ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಎದ್ದು ಕುಣಿತಾ ಇದೆ. ಸದ್ಯಕ್ಕೆ ಅಧಿಕಾರಿಗಳು, ಲೋಕಾಯುಕ್ತ
ಇವ್ರಿಗೆಲ್ಲರೂ ಕೂಡ ಬಿಸಿ ಮುಟ್ಟಿಸಿದೆ. ನೋಡೋಣ ಇನ್ನು ಲೋಕಾಯುಕ್ತ ಯಾವ್ಯಾವ ಭಾಗದಲ್ಲಿ ದಾಳಿ ಮಾಡುತ್ತೆ, ಹೀಗೆ ಭ್ರಷ್ಟಾಚಾರಿಗಳು ಇನ್ನು ಎಷ್ಟು ಜನ ಹೊರಗಡೆ ಬರ್ತಾರೆ, ಎಷ್ಟು ಎಲ್ಲ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.